ಈ ವಿಡಿಯೋದಲ್ಲಿ ನಾವು ವಿವಿಧವಾದ ವಸ್ತು ಪ್ರಕಾರಗಳ ಬಗ್ಗೆ ಕಲ್ತ್ಕೋತಾ ಹೋಗ್ತೀವಿ. ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಇಷ್ಟು ಫೋಟೋಗಳಿದಾವೆ. ಇದನ್ನ ನೋಡಿದಾಗ ನಿಮ್ಗೆ ಏನಾದ್ರೂ ಅನ್ಸ್ತಿದ್ಯಾ? ಏನಾದ್ರೂ ಪ್ಯಾಟರ್ನ್ ಅನ್ಸ್ತಿದ್ಯಾ? ಅದನ್ನೊಂಚೂರು ಗಮನ ಹರಿಸಿ. ನಾ ಏನ್ ಮಾಡಿದೀನಿ, ಇದನ್ನ ಎರಡು ಭಾಗ ಮಾಡಿದೀನಿ. ಇದರ ಎಡಗಡೆ 4 ಫೋಟೋಗಳಿದಾವೆ, ಬಲಗಡೆ 4 ಫೋಟೋ ಇದೆ. ಇದನ್ ಕ್ಲೀನ್ ಆಗಿ ಗಮನಿಸಿ ಏನಿರ್ಬೋದು ಅಂತ ಗೆಸ್ ಮಾಡಿ ಅಂದ್ರೆ ನೀವೇನ್ ಮಾಡ್ತೀರಾ? ಹೌದು, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಎಡಗಡೆ ಇರೋದು ಸಜೀವ ವಸ್ತುಗಳು, ಬಲಗಡೆ ಇರೋದು ನಿರ್ಜೀವ ವಸ್ತುಗಳು. ಹಾಗಾದ್ರೆ ನಾವೊಂದ್ ಪ್ರಶ್ನೆ ಮಾಡ್ತೀನಿ. ಸಜೀವ ವಸ್ತು ಅಂದ್ರೆ ಏನಿರ್ಬೋದು? ನಿರ್ಜೀವ ವಸ್ತು ಅಂದ್ರೆ ಏನಿರ್ಬೋದು? ಅಂದ್ರೆ ಸಜೀವ ವಸ್ತು ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಯಾವ ವಸ್ತುಗಳಿಗೆ ಬದುಕಲು ಆಹಾರ, ನೀರು, ಆಮ್ಲಜನಕ ಬೇಕಾಗುತ್ತೋ ಅಂತದನ್ನ ನಾವು ಸಜೀವ ವಸ್ತುಗಳು ಅಂತ ಹೇಳ್ತೀವಿ. ಯಾವ ವಸ್ತುಗಳಿಗೆ ಆಹಾರ, ನೀರು, ಆಮ್ಲಜನಕ ಇವೆಲ್ಲ ಬೇಕಾಗಲ್ವೋ ಅಂತದನ್ನ ನಾವು ನಿರ್ಜೀವ ವಸ್ತು ಅಂತ ಕರಿತೀವಿ. ಸರಿನಾ? ಮೊದ್ಲಿಗೆ ಆಹಾರ ಅಂತ ಬಂದ್ರೆ, ನೋಡಿ ಇಲ್ಲಿ ಸಜೀವ ವಸ್ತುಗಳಿಗೆ ಆಹಾರ ಬೇಕಲ್ವಾ ಬದುಕುಳಿಯೋದಕ್ಕೆ? ಹೌದು. ಇಲ್ಲಿರೋ 4 ಚಿತ್ರನು ನೋಡಿದ್ರೆ ಇವೆಲ್ಲವೂ ಸಜೀವ ವಸ್ತುಗಳು. ಇದು ಬದುಕುಳಿಯೋದಕ್ಕೆ ಆಹಾರ ಅನ್ನೋದು ತುಂಬಾ ಮುಖ್ಯ. ಉದಾಹರಣೆ, ಪ್ರಾಣಿಯಾಗಿರ್ಲಿ, ಪಕ್ಷಿ, ಮರ, ಗಿಡ, ಮನುಷ್ಯರು ಇವರೆಲ್ಲಾರು ಉಳಿಯೋದಕ್ಕೆ ಆಹಾರ ಅನ್ನೋದು ತುಂಬಾ ಮುಖ್ಯ. ಅದೇ ನಿರ್ಜೀವ ವಸ್ತುಗಳಿಗೆ ನೋಡಿ, ಈ ಬಾಲ್ ಆಗಿರ್ಲಿ, ಕಲ್ಲಾಗಿರ್ಲಿ, ಬಾಟ್ಲಿ ಆಗಿರ್ಲಿ, ಇವಕ್ಕೆಲ್ಲ ಆಹಾರ ಅನ್ನೋದು ಬೇಕಿರಲ್ಲ. ಅದೇ ತರ ಗಾಳಿ ಅಂತ ಬಂದ್ರೆ ನೋಡಿ ಮಕ್ಳ, ಇಲ್ಲಿ ನಾವು ಉಸಿರಾಡೋದಕ್ಕೆ ಗಾಳಿ ತುಂಬಾ ಅಗತ್ಯ. ಅದನ್ನ ನಾವು ಆಮ್ಲಜನಕ ಅಂತ ಹೇಳ್ತೀವಲ್ವಾ, ನಾವು ಬದುಕಬೇಕು ಅಂತ. ಆದ್ರೆ ಮನುಷ್ಯರಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಪಕ್ಷಿಗಳಾಗಿರ್ಲಿ, ಮರಗಳಾಗಿರ್ಲಿ, ಗಾಳಿ ಅನ್ನೋದು ತುಂಬಾ ಮುಖ್ಯ. ಅದೇ ನಿರ್ಜೀವ ವಸ್ತುಗಳಿಗೆ ಬಂದಾಗ ಗಾಳಿನೂ ಸಹ ಬೇಕಿರಲ್ಲ. ಅದೇ ರೀತಿ ಮೂರನೇದ್ ನೋಡಿದಾಗ ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್, ಹೌದಲ್ವಾ? ಮನುಷ್ಯರಿದ್ದಾರೆ, ಪ್ರಾಣಿಗಳಿದೆ ಅಂತ ಹೇಳಿದ್ರೆ ಸಂತಾನೋತ್ಪತ್ತಿ ಅನ್ನೋದು ಆಗತ್ತೆ. ಅದೇ ರೀತಿ ನಿರ್ಜೀವ ವಸ್ತುಗಳಲ್ಲಿ ಅವೆಲ್ಲ ಸಾಧ್ಯ ಇಲ್ಲ. ನಾಲ್ಕನೇದ್ ನೋಡಿದಾಗ ಬೆಳವಣಿಗೆ. ನೋಡಿ, ಸಂತಾನೋತ್ಪತ್ತಿ ಅಂದಾಗ ಒಂದ್ ಮಗು ಆಗುತ್ತಲ್ವಾ ಮನುಷ್ಯರಿಗೆ, ಅದು ಸಹ ಬೆಳೆಯುತ್ತೆ. ಪ್ರಾಣಿಗಳಿಗೊಂದ್ ಮಗು ಆಗಲ್ವಾ, ಅದು ಸಹ ಬೆಳೆಯುತ್ತೆ. ಅದೇ ನಿರ್ಜೀವ ವಸ್ತುಗಳಲ್ಲಿ ಹಂಗಿದ್ಯಾ? ಇಲ್ಲ ತಾನೆ. ನಿರ್ಜೀವ ವಸ್ತುಗಳ ಬಗ್ಗೆ ಗೊತ್ತಾಯ್ತು. ಈಗ ನಿರ್ಜೀವ ವಸ್ತುಗಳನ್ನ ವಿಶೇಷವಾಗಿ ಎರಡು ಭಾಗ ಮಾಡಿರ್ತಾರೆ. ಒಂದು ನೈಸರ್ಗಿಕ ವಸ್ತುಗಳು, ಒಂದು ಮಾನವಕೃತ ವಸ್ತುಗಳು. ನೈಸರ್ಗಿಕ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿರೋದು, ಅಂದ್ರೆ ಪ್ರಕೃತಿಲೇ ಇರುವಂತದ್ದು. ಮಾನವಕೃತ ವಸ್ತು ಅಂತ ಹೇಳಿದ್ರೆ ಮಾನವನ ಕೈಯಲ್ಲಿ ಮಾಡಲ್ಪಟ್ಟಿರುವಂತ ವಸ್ತುಗಳು. ಹಾಗಾದ್ರೆ ಯೋಚನೆ ಮಾಡಿ ಮಕ್ಕಳ, ಇಲ್ಲಿ 4 ಚಿತ್ರಗಳಿದಾವೆ. ಇವ್ 4ರಲ್ಲಿ ಯಾವುದು ನೈಸರ್ಗಿಕ ವಸ್ತು, ಯಾವುದು ಮಾನವಕೃತ ವಸ್ತು ಅಂದ್ರೆ ನೀವೇನ್ ಹೇಳ್ತೀರಾ? ನೀವು ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಲ್ವಾ? ಹೌದು, ನಿಮ್ ಗೆಸ್ ಕರೆಕ್ಟ್ ಆಗಿದೆ. ಕಲ್ಲು ಮತ್ತೆ ಚಂದ್ರ ಅನ್ನೋದು ನೈಸರ್ಗಿಕ ವಸ್ತುಗಳು. ಇಲ್ಲಿ ಬಾಲ್ ಮತ್ತೆ ನೀರಿನ ಬಾಟ್ಲಿ ಅನ್ನೋದು ಮಾನವಕೃತ ವಸ್ತುಗಳು. ಹೌದಲ್ವಾ? ನೈಸರ್ಗಿಕ ವಸ್ತುಗಳಂತ ಹೇಳಿದ್ರೆ ಮನುಷ್ಯನ ಕೈಯಲ್ಲಿ ಮಾಡಕ್ಕಾಗಲ್ಲ. ಕಲ್ಲು ಮಾಡಕ್ಕಾಗುತ್ತಾ? ಚಂದ್ರನ್ ಮಾಡಕ್ಕಾಗುತ್ತಾ? ಇಲ್ಲ ತಾನೆ. ಅದೇ ಬಂದ್ಬಿಟ್ಟು ಬಾಲ್ನ ಮಾಡಿ ಅಂತ ಹೇಳಿದ್ರೆ ಹೌದು ಮಾಡ್ತೀನಿ. ಅದೇ ಬಾಟ್ಲಿನ್ ಮಾಡಿ ಅಂದ್ರೆ ಹೌದು ತಯಾರಿಸ್ತೀವಿ. ಇಲ್ಲಿ ಈ ವಸ್ತುಗಳಿಗೆ ಜೀವ ಅನ್ನೋದಿರಲ್ಲ. ಊಟ ಬೇಕಿಲ್ಲ, ಆಹಾರ ಬೇಕಿಲ್ಲ, ಗಾಳಿ ಬೇಕಿಲ್ಲ. ಇಂಥ ವಸ್ತುಗಳು ಮಾನವನ ಕೈಯಲ್ಲಿ ಮಾಡಲ್ಪಡಲಾಗುತ್ತವೆ. ಹಾಗಾಗಿ ಇದನ್ನ ನಾವು ಮಾನವಕೃತ ವಸ್ತುಗಳು ಅಂತ ಹೇಳ್ತೀವಿ. ಇದರಿಂದ ನಾವೊಂದ್ ಪ್ರಶ್ನೆ ಮಾಡ್ತೀನಿ. ಸಜೀವ ವಸ್ತು, ನಿರ್ಜೀವ ವಸ್ತು ಅಂದ್ರೆ ನಮಗೆ ಗೊತ್ತು. ನಿರ್ಜೀವ ವಸ್ತು ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ನೈಸರ್ಗಿಕ ಅಂತ ಹೇಳಿದ್ವಿ, ಮಾನವಕೃತ ಅಂತ ಹೇಳಿದ್ವಿ. ಹಾಗಾದ್ರೆ ಸಜೀವ ವಸ್ತುಗಳಲ್ಲಿ ಯಾವುದು ಭಾಗ ಇರೋದಿಲ್ವಾ? ಇದ್ರಲ್ಲಿ ನೈಸರ್ಗಿಕ ಬರಲ್ವಾ? ಇದ್ರಲ್ಲಿ ಮಾನವಕೃತ ಬರಲ್ವಾ ಅಂದ್ರೆ ಹೌದು, ಇದ್ರಲ್ಲಿ ಬರಲ್ಲ. ಇದರಲ್ಲಿ ನೈಸರ್ಗಿಕ ಮಾತ್ರ ಇರುತ್ತೆ. ಜೀವ ಇರೋಂಥ ವಸ್ತುಗಳೇನೇ ಆಗಿರ್ಲಿ ಅದು ಪ್ರಕೃತಿಲೇ ಇರುತ್ತವೆ. ಅದೇ ನಿರ್ಜೀವ ಇರೋಂಥದ್ದು ಪ್ರಕೃತಿನಲ್ಲೂ ಇರುತ್ತೆ, ಮಾನವನು ಮಾಡ್ತಾನೆ. ಹಾಗಾಗಿ ಇದರಲ್ಲಿ ನಾವು ಎರಡು ಭಾಗ ಅನ್ನೋದು ಮಾಡ್ತೀವಿ. ಈಗೇನ್ ಮಾಡೋಣ, ಒಂದ್ ಚಿಕ್ಕ ಆಟ ಆಡೋಣ. ನೋಡಿ, ಇಲ್ಲಿ ಪೆನ್ಸಿಲ್ ಇದೆ. ಹಾಗಾದ್ರೆ ಪೆನ್ಸಿಲ್ ಅನ್ನೋದೇನು ಸಜೀವ ವಸ್ತುನ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಹೇಳಿ? ಪೆನ್ಸಿಲ್ಗೆ ಆಹಾರ ಬೇಕಿಲ್ಲ, ಗಾಳಿ ಬೇಕಿಲ್ಲ. ಹಾಗಾಗಿ ಇದನ್ನ ನಾವು ನಿರ್ಜೀವ ವಸ್ತು ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ನಿರ್ಜೀವ ವಸ್ತುನಲ್ಲೂ ಸಹ ನೋಡಿ, ನೈಸರ್ಗಿಕ ಅನ್ನೋದಿದೆ, ಮಾನವಕೃತ ಅನ್ನೋದಿದೆ. ನೀವ್ ಯೋಚನೆ ಮಾಡಿ, ಪೆನ್ಸಿಲ್ ಅನ್ನೋದು ಮರದಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಇದನ್ನ ನಾವು ನೈಸರ್ಗಿಕ ಅಂತ ಹೇಳ್ಬೋದಾ ಅಂದ್ರೆ ಇಲ್ಲ. ಮರದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಯಾರೋ ಪೆನ್ಸಿಲ್ ನ ಮಾಡಿದ್ದಾರೆ ಅಂದ್ರೆ ಒಬ್ಬ ಮಾನವನೇ ಮಾಡಿರ್ತಾನೆ. ಹಾಗಾಗಿ ನಾವು ಈಸಿಯಾಗಿ ಹೇಳ್ಬೋದಲ್ವಾ ಮಾನವಕೃತ ವಸ್ತು ಇದು ಅಂತ. ಹೌದು, ಪೆನ್ಸಿಲ್ ಅನ್ನೋದು ಮಾನವಕೃತ ವಸ್ತು. ಇಲ್ಲಿ ನೋಡಿ, ಒಂದು ಮನೆ ಅನ್ನೋದಿದೆ.
ಮನೆಗಳು ನಾವು ಪ್ರಕೃತಿಲಿ ನೋಡ್ಬೋದು, ಅವೆಲ್ಲವೂ ಸಹ ನಿರ್ಜೀವ ವಸ್ತುಗಳು. ನೈಸರ್ಗಿಕವಾಗಿರುತ್ತಾ ಅಂತ ಹೇಳಿದ್ರೆ ಇಲ್ಲ, ಇದನ್ನ ಮಾನವನೇ ಮಾಡಿರ್ತಾನೆ, ಹಾಗಾಗಿ ಇದು ಮಾನವಕೃತ ವಸ್ತು ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ನೋಡಿದಾಗ ಇಲ್ಲಿ ನೋಡಿ, ಇಷ್ಟೊಂದು ಹುಲ್ಲಿದಾವೆ, ಅದ್ರಲ್ಲೊಂದು ಮರ ಅನ್ನೋದಿದೆ. ಮರ ಅನ್ನೋದು ನಿರ್ಜೀವ ವಸ್ತುನ? ಇಲ್ಲ ಇಲ್ಲ. ಹುಲ್ ಅನ್ನೋದು ನಿರ್ಜೀವ ವಸ್ತುನ? ಇಲ್ಲ. ಹೌದು, ಇದು ಸಜೀವ ವಸ್ತು. ಮತ್ತೆ ನಿಸರ್ಗ ಅಂತ ಹೇಳಿದ್ರೆ ಪ್ರಕೃತಿನಲ್ಲೇ ಇರುತ್ತೆ, ಇದು ನೈಸರ್ಗಿಕ ವಸ್ತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿದಾಗ ಇಲ್ಲಿ ನೋಡಿ, ಒಂದು ಲಿಪರ್ಡ್ ಇದೆ ಅಂತ ಹೇಳಿದ್ರೆ ನಾವು ಚಿರತೆ ಅಂತ ಅನ್ಕೊಳ್ಳೋಣ. ಚಿಕ್ಕು ಚಿರತೆ, ಇದು ನಿರ್ಜೀವ ವಸ್ತುನ? ಇಲ್ಲ, ಇದು ಸಜೀವ ವಸ್ತು. ಇದು ಪ್ರಕೃತಿನಲ್ಲೇ ಇರುತ್ತೆ, ಹಾಗಾಗಿ ಇದು ಸಜೀವ ವಸ್ತು ಮತ್ತೆ ನೈಸರ್ಗಿಕ ವಸ್ತು ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದು ಫ್ಯಾನ್ ಇದೆ. ಫ್ಯಾನ್ ಎಂತ ವಸ್ತು ಅಂದ್ರೆ ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ, ನಿರ್ಜೀವ ವಸ್ತು. ಅದೇ ನೋಡ್ತಾ ಹೋದ್ರೆ ಸೂಟ್ ಕೇಸ್ ಅಂದ್ರೂನುವೆ ಇದು ಮಾನವ ಮಾಡಿರ್ತಾನೆ, ಇದು ನಿರ್ಜೀವ ವಸ್ತು ಅಂತ ಹೇಳ್ಬೋದು. ಕೊನೆಯದಾಗಿ ನೋಡಿ ಏನಿರ್ಬೋದು, ಒಂದು ಪರ್ವತ ಇದೆ. ಎಂತ ಪರ್ವತ? ಉದಾಹರಣೆಗೆ ಹಿಮಾಲಯ ಪರ್ವತ ಅನ್ಕೊಂಡ್ರೆ ಇದು ನಿರ್ಜೀವ ವಸ್ತುನ? ಹೌದು, ಇದು ನಿರ್ಜೀವ ವಸ್ತುನೇ. ಇದು ಮಾನವಕೃತ ವಸ್ತುನ? ಇಲ್ಲಿ ನೋಡಿ, ಪರ್ವತದ ಮೇಲೆ ಮನುಷ್ಯರಿರ್ತಾರೆ, ಪ್ರಾಣಿಗಳಿರುತ್ತೆ, ಅದು ನೈಸರ್ಗಿಕ ವಸ್ತು. ಹಾಗಾದ್ರೆ ಪರ್ವತ ಏನು ಅಂತ ಆದ್ರೆ ಪರ್ವತನುವೆ ನೈಸರ್ಗಿಕ ವಸ್ತು, ಇದು ಪ್ರಕೃತಿನಲ್ಲೇ ಇರುತ್ತೆ, ಇದು ನಿರ್ಜೀವ ಆಗಿದ್ರೂ ಸಹ ಇದು ನೈಸರ್ಗಿಕ ವಸ್ತು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ, ಇದನ್ನ ನಾವು ಅಮೀಬಾ ಅಂತ ಹೇಳ್ತೀವಲ್ಲ. ಅಮೀಬಾ ಹಂಗಾದ್ರೆ ನಿರ್ಜೀವ ವಸ್ತುನ ಅಂದ್ರೆ? ಯೋಚನೆ ಮಾಡಿ ಮಕ್ಕಳ, ಇದನ್ನೆಲ್ಲ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಇದು ನಿರ್ಜೀವ ವಸ್ತು ಅನ್ನೋದಲ್ಲ, ಇದೊಂದು ಸಜೀವ ವಸ್ತು. ಇದಕ್ಕೆ ಆಹಾರ ಬೇಕಿರುತ್ತೆ, ನೀರು, ಗಾಳಿ, ಇದು ಸಹ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಸಜೀವ ವಸ್ತು ಅಂತ ಹೇಳ್ತೀವಿ, ನೈಸರ್ಗಿಕ ವಸ್ತು ಅಂತಾನು ಹೇಳ್ತೀವಿ. ಯಾಕಂದ್ರೆ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಇದನ್ನೆಲ್ಲ ನೋಡಿ ಕ್ಲೀನ್ ಆಗಿ ಡೀಟೇಲ್ ಆಗಿ ತಿಳ್ಕೊಬಹುದು. ಈಗ ಗೊತ್ತಾಯ್ತಲ್ವಾ ಸಜೀವ ವಸ್ತು ನಿರ್ಜೀವ ವಸ್ತು ಏನು ಹೇಗೆ ಅಂತ.